ಯಾರು ಹೇರ್ ಕಟಿಂಗ್ ಮಾಡೋದು ಇವಾಗ ಅದಿತಿಗೆ? ಬಾರ್ಬರ. ಕನ್ನಡದಲ್ಲಿ ಏನಂತಾರೆ ಅವ್ರಿಗೆ? ಶೌರಿಕಾ. ಅದಿತಿನ ಈ ವರ್ಷ ಈ ಒಂದು ಜೂನಿಯರ್ ಟೂರ್ಸ್ಗೆ ಜಾಯಿನ್ ಮಾಡ್ತಿದ್ದೀನ ಅಂತ. ಅಂಡ್ ಹೋಮ್ ಸ್ಕೂಲಿಂಗ್ ವಿಚಾರವಾಗಿ ಮಾತಾಡೋದಾದ್ರೆ, ಕಲರ್ಸ್ ಮಾಸ ಮಂಡೇ ಟು ಸಂಡೇ, ಜನವರಿ ಫೆಬ್ರವರಿ, ವಿಬ್ಗಯಾ, ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ, ಸ್ಟೇಟ್ಸ್ ಆಫ್ ಇಂಡಿಯಾ, ಫ್ಲವರ್ಸ್, ಬರ್ಡ್ಸ್, ಅನಿಮಲ್ಸ್, ವೆಜೀಸ್, ಫ್ರೂಟ್ಸ್, ಟ್ರಾನ್ಸ್ಪೋರ್ಟ್, ರೆಪ್ಟೈಲ್ಸ್, 7 ವಂಡರ್ಸ್ ಆಫ್ ದ ವರ್ಲ್ಡ್. ನಾನು ಡೆಲಿವರಿ ಆದ್ಮೇಲೆ ತುಂಬಾ ಸ್ಟ್ರೆಸ್ ಆಗಬಾರ್ದು, ಇಬ್ರು ಮಕ್ಕಳನ್ನು ನೋಡ್ಕೊಳ್ಳೋದು ಆಬ್ವಿಯಸ್ಲಿ ಕಷ್ಟ ಇರುತ್ತೆ. ಸೊ ಟಾಯ್ ರೊಟೇಷನ್ ಮಾಡ್ತಿದ್ದೀನಿ. ಈ ರೀತಿ ಒಂದು ಬಿಗ್ ಟ್ರೇ ಅಲ್ಲಿ ಹೆಲ್ಪರ್ಸ್ ಜೊತೆಗೆ ಇದು ಗ್ರಾಸ್ ಮೋಟರ್ಗೆ ಇದು ಟಾಯ್ ರೊಟೇಷನ್ ಇಟ್ಟಿರೋದು. ಮಗುನ ಈಗ ಬರಬೇಡ ನನ್ನ ಜೊತೆ, ನನ್ನ ಪಾಪಗೆ ಹಾಲು ಕುಡಿಸ್ತಾ ಇದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳೋದಕ್ಕಿಂತ ನೀವಿಲ್ಲಿ ನೋಡ್ಬೋದು ಇಷ್ಟು ಈ ಫುಲ್ಲು ಬಾಕ್ಸ್ನು ಅದೇ ರೀತಿದು ಟಾಯ್ಸ್ ಏನೇ, ಅದಾದ್ಮೇಲೆ ಕೆಳಗಡೆ ಇರುವಂತಹ ಬಾಕ್ಸ್ನು ಅದೇ ರೀತಿಯ ಟಾಯ್ಸ್ ಏನೇ ಎಲ್ಲಾನು ಹಾಕಿದ್ದೀನಿ. ನೇಮ್ ಇಸ್ ಅದಿತಿ, ಐ ಆಮ್ 2 years old, ಮೈ ಫಾದರ್ ನೇಮ್. ಅದಿತಿಗೆ ಸ್ಯಾಂಡ್ ಕೊಡ್ತಾರೆ, ಡಿಫ್ರೆಂಟ್ ಟೆಕ್ಸ್ಚರ್ ಇರುವಂತಹ. ಅದಿತಿನ ಸ್ಕೂಲಿಗೆ ಜಾಯಿನ್ ಮಾಡಿದ್ರ, ಪ್ರೀ ಸ್ಕೂಲಿಗೆ ಜಾಯಿನ್ ಮಾಡಿದ್ರ ಅಂತ ತುಂಬ ಲಾಟ್ ಆಫ್ ರಿಕ್ವೆಸ್ಟ್ ಬರ್ತಾ ಇದೆ. ವೆರಿ ರೀಸೆಂಟ್ ಆಗಿ ನಾನು ಅದಿತಿಯ ಒಂದು ಈವೆಂಟ್ ಕರ್ಕೊಂಡು ಹೋಗಿದ್ದೆ. ಸೊ ಆ ಒಂದು ಪೋಸ್ಟ್ ಹಾಕಿದ್ಮೇಲೆ ತುಂಬ ನನಗೆ ಮೆಸೇಜ್ಗಳು ರಿಸೀವ್ ಆಗ್ತಿದೆ. ಅದ್ರ ಬಗ್ಗೆ ನಾನು ಇವತ್ತು ಕ್ಲಾರಿಟಿ ಕೊಡ್ತೀನಿ. ಅದಿತಿನ ಸ್ಕೂಲಿಗೆ ಈ ಇಯರ್ ಜಾಯಿನ್ ಮಾಡ್ತಾ ಇದ್ದೀನಾ, ಮಾಡ್ತಿದ್ದೀನಿ ಅಂತಂದ್ರೆ ಏನನ್ನ ಮನಸ್ಸಲ್ಲಿ ಇಟ್ಕೊಂಡು ಜಾಯಿನ್ ಮಾಡ್ತಿದ್ದೀನಿ, ಮಾಡ್ತಿಲ್ಲ ಅಂತಂದ್ರೆ ವಾಟ್ ಇಸ್ ಮೈ ನೆಕ್ಸ್ಟ್ ಪ್ಲಾನ್, ಅಂದ್ರೆ ಹೋಮ್ ಸ್ಕೂಲಿಂಗ್ ಅಲ್ಲಿ ಏನೇನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅಂಡ್ ಅದಿತಿದು ನ್ಯೂ ಲುಕ್ ಸಹ ನಾವು ಅದಿತಿಗೆ ಒಂದು ನ್ಯೂ ಲುಕ್ ಸಹ ಕೊಟ್ವಿ. ಅಂತಂದ್ರೆ ಹೇರ್ ಕಟ್ ಮಾಡಿಸಿದ್ವಿ. ಆಕ್ಚುಲಿ ಅದಿತಿಗೆ ಬೋಡಿ ಮಾಡಿಸ್ಬೇಕಾಗಿತ್ತು. ತುಂಬಾ ಜನ ಹೇಳಿದ್ರು ದಟ್ ಈಗ ಹೊಟ್ಟೆಯಲ್ಲಿ ಪಾಪು ಇರೋದ್ರಿಂದ ಬೇಡ, ಇಟ್ಸ್ ನಾಟ್ ಗುಡ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸಿ ಪಾಪು ಆದ್ಮೇಲೆ ಅದಿತಿಗೆ ಒಂದು ಬೋಡಿ ಮಾಡಿಸೋಣ ಅಂತ. ಸೊ ಎಸ್, ನಾವು ಒಂದು ಈವೆಂಟ್ಗೆ ಹೋಗಿದ್ವಿ. ಅದು ಏನು ಈವೆಂಟು ಏನು ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ, ನೀವು ವಿಡಿಯೋನ ವಾಚ್ ಮಾಡ್ಕೊಂಡು ಬನ್ನಿ. ಎಸ್, ಅಂಡ್ ಆಲ್ಸೋ ಅದಿತಿ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಹೇರ್ ಕಟ್ಗೆ. ಆ ವಿಡಿಯೋನು ನಾನು ಶೇರ್ ಮಾಡ್ತೀನಿ. ಅದಿತಿ ಲುಕ್ ಹೇಗಿದೆ ಅಂತೆಲ್ಲ ನೀವು ನೋಡ್ಕೊಂಡು ಬನ್ನಿ, ದೆನ್ ವಿಲ್ ಡಿಸ್ಕಸ್. ಹತ್ರ ಹೋಗಿ. ಆಟ ಆಡ್ತೀರ ಅಲ್ಲಿ, ವೇಟ್ ಮಾಡಿ, ಅಲ್ಲಿ ಫೋಟೋ ಇಡ್ಸೋಣ ಬನ್ನಿ. ಕಮ್ ಫೋಟೋ ತೆಗೆಬೇಕಂತೆ. ಸ್ಮೈಲ್ ಸ್ಮೈಲ್, ಹ್ಯಾಪಿ ಹ್ಯಾಪಿ, ಪುಲ್ಲಪ್ಪ ಸ್ಮೈಲ್, ಪ್ರಾಪರ್ ಸ್ಮೈಲ್. Aditi, smile properly. Smile properly, no? Not like that. Aha. Aha. Yes, come. Idana, careful. ಹೋಗ್ತಿರೋದು ಹೇಳಿ ಇವಾಗ. ಯಾರ ಹತ್ರ? ಯಾರು ಹೇರ್ ಕಟಿಂಗ್ ಮಾಡೋದು ಇವಾಗ ಅದಿತಿಗೆ? ಬಾರ್ಬರ. ಕನ್ನಡದಲ್ಲಿ ಏನಂತಾರೆ ಅವ್ರಿಗೆ? ಶೌರಿಕಾ. ಹೌದಾ, ಬನ್ನಿ, ಧೂಳಿದೆ ಅಲ್ಲಿ. ಕಮ್ ವಾಶ್ ಮಾಡಿ, ಅಂದ್ರೆ ಕೈ ವೈಪ್ ಮಾಡ್ತೀನಿ. ಶೌರಿಕಾನ ಮಗನೇ, ಶೌರಿಕಾ
ಕ್ಯೂಟಾಗಿ ಕುತ್ಕೊಂಡು ಮಾಡಿಸ್ಕೋಬೇಕು. ಓಕೆನಾ? ಮಮ್ಮ ಡ್ಯಾಡ ಅಲ್ಲೇ ಇರ್ತಾರೆ. ಓಕೆ, ಅಲ್ಲೇ ಸಲೂನಲ್ಲೇ, ಸಲೂನ್. ಇವಾಗ ಏರ್ ಕಟ್ ಅದಿತಿಗೆ ಇಷ್ಟೊಂದು ಬಗಾರಕ್ಕಿಲ್ಲ. ಇದೆಲ್ಲ ತೆಗಿಬಾರ್ದು. ಓಕೆ, ಬಟ್ಟೆ ಗಲೀಜಾಗುತ್ತೆ. ಚಾಕ್ಲೇಟ್ ಬೇಕಾ? ಚಿನ್ನಿ ಇಲ್ಲಿ ಪಪ್ಪಿ ಹೇಳಿದೀನಿ ಚಾಕ್ಲೇಟ್ ನಿಮಗೆ. ತಗೊಂಡ್ ಬಂದವರು 10 ಬೇಕಾ 3 ಬೇಕಾ ನಿಮ್ಗೆ ಚಾಕ್ಲೇಟ್? ಕೊಡ್ತಾರೆ. ಎಷ್ಟು ಚಾಕ್ಲೇಟ್ ಬೇಕು ನಿನಗೆ? ನಮಗೆ 10 ಚಾಕ್ಲೇಟ್ ತಗೊಂಡ್ ಬನ್ನಿ. 5 ಬೇಕಾ? 5 ಚಾಕ್ಲೇಟ್ 5 ತಂದು ಕೊಡ್ತೀನಿ. ಓಕೆನಾ? ಮತ್ತೆ ಸೈಲೆಂಟ್ ಆಗಿ ಕೂತ್ಕೊಳ್ತಾ ಇಲ್ಲ ನೀನು ನೋಡು. ಚಾಕ್ಲೇಟ್ ಅಂಗಡಿ ಇಟ್ಟಿದ್ದಾರಂತೆ ಮಗಳೇ. ಯಾವ ಚಾಕ್ಲೇಟ್ ಬೇಕು ನಿಮಗೆ? ಯಾವ ಚಾಕ್ಲೇಟ್ ಬೇಕಾ ನಿಮಗೆ? ಗ್ರೀನ್ ಚಾಕ್ಲೇಟ್ ಬೇಕಾ? ಸರಿ ಆಯ್ತು. ಕಟಿಂಗ್ ಮಾಡ್ಕೊಂಡ್ರೆ ಮಾತ್ರ ಪಪ್ಪಿ ನೋಡು ಚಿಟಿ ಎಷ್ಟು ಚೆನ್ನಾಗಿದೆ. ಪಪ್ಪು ಮುಟ್ಟು ಇರಬೇಕು. ಸಾಫ್ಟ್ ಟಚ್, ಜೆಂಟಲ್ ಟಚ್, ಸಾಫ್ಟ್ ಟಚ್. ಕೆಳಗಡೆ ನೋಡ್ಬೇಕು. ಒಳ್ಳೆ ಇಟ್ಕೊಂಡಿದ್ದೀವಿ. ಚಿನ್ನಿ ಹಂಗೆಲ್ಲ ಮಾಡಬಾರ್ದು. ನಿಧಾನ, ಸಾಫ್ಟ್ ಅಂಡ್ ಜೆಂಟಲ್. ಸ್ಟ್ರೇಟ್ ನೋಡ್ಬೇಕು. ಸ್ಟ್ರೇಟ್ ಲುಕ್, ಸ್ಟ್ರೇಟ್ ಲುಕ್, ಸ್ಟ್ರೇಟ್. ಜೋರಾಗೆಲ್ಲ ಇದು ಮಾಡಬಾರ್ದು. ಆಗಿಲ್ಲ ಕೈ ಪಾಪ ಅಲ್ಲ ಅದು. ಇಲ್ಲ ಸರ್ ಪರವಾಗಿಲ್ಲ. ಲಿಟಲ್ ಪಪ್ಪಿ ಕಚ್ಚುತ್ತೆ. ಅದನ್ನು ಮಾಡಬಾರ್ದು, ಪಾಪ ಅಲ್ಲ ಅದು. ನಿದ್ದೆ ಬಂದ್ಬಿಟ್ಟಿದ್ಯಾ? ಸರಿ, ಪಾಚಿ ಮಾಡಿಸೋಣ ಅದಕ್ಕೆ. ಪಾಚಿ ಮಾಡ್ತಾನೆ. ಪಾಚಿ ಮಾಡ್ತಾರೆ. ಎತ್ಕೊಂಡಿದ್ದೀನಿ ಬಿಡು, ಸಾಕು. ಹಂಗೆ ಇರ್ಬೇಕು. ವೇಟಿಂಗ್ ಟೈಮ್. ಏನು ಮಾಡುತ್ತಲ್ಲ ನನಗೆ, ಏನು ಮಾಡಲ್ಲ ನಾನು. ಏನು ಮಾಡ ಪಪ್ಪಿ ನೋಡಿ, ಪಪ್ಪಿ ನೋಡು. ಪಪ್ಪಿ ಹೆಸರೇನು? ನೋಡು, ಇನ್ನೆಸರೇನು?
ಆದಿತ್ಯ ಸ್ಕೂಲ್ ಹೋಗ್ತೀವಿ ನೀನು ಹೊರಟಿದ್ದೀರಾ? ಒಂದು ನಿಮಿಷ ಪಪ್ಪಿಗೆ ಟಿ ಬರ್ತದೆ ಕಾಫಿ ಮಾಡ್ಕೊಂಡು ಬರುತ್ತೆ. ಕಾಫಿ ಮಾಡ್ಕೊಂಡು ನೋಡಿ ಇಲ್ಲಿ ಕಾಗದ ಇಲ್ಲಿ ಕೆಳಗಡೆ ಕಣ್ಮುಚ್ಬೇಕು ಚೆನ್ನಾಗಿ. ಕಣ್ಣು ತೆಗಿಬಾರ್ದು, ಇಲ್ಲಾಂದ್ರೆ ನೋವಾಗುತ್ತೆ ಕಣ್ಣು. ಕಣ್ಮುಚ್ಬೇಕು, ಏನು ಮಾಡಲ್ಲ, ಅದು ಜಸ್ಟ್ ಈಗ ಹಿಂಗೆ ಸ್ವೈಪ್ ಮಾಡ್ತಾರೆ ಅಷ್ಟೇ. ಸ್ವೈಪ್ ಸ್ವೈಪ್. ಕಣ್ಮುಚ್ಕೊಂಡು ಕಣ್ಮುಚ್ಕೊ ಆರಾಮಾಗಿ ಏನು ಮಾಡಲ್ಲ ನನಗೆ. ಓಕೆನಾ ಮೇಡಮ್? ನಾನು ಕಟಿಂಗ್ ಮಾಡಲ್ಲ, ಕಟಿಂಗ್ ಮಾಡಲ್ಲ ನಾನು. ಕರೆಕ್ಟಾಗಿದೆ ಸರ್? ಏನು ಮಾಡಬೇಕು? ಈ ಕಡೆ ತಿರುಗಿ ಅಮ್ಮ. ಅಮ್ಮ ಕಣ್ಮುಚ್ಚು ಆಗೋಯ್ತು. ಆಗೋಯ್ತು ಬೇ, ಅಲ್ಲೇ ಇದೆ ಚಾಕ್ಲೇಟ್. ಶೇಕ್ ಮಾಡಿದ್ರೆ ಕಿತ್ಕೊಳ್ತೀರಾ? ತಲೆ ಶೇಕ್ ಮಾಡಿದ್ರೆ ಕಿತ್ಕೊತೀರ ತಾನೆ. ಓಕೆನಾ ಮೇಡಮ್? ಸೂಪರ್. ಹೇಳಿದ್ರು ಹೇಗಿದೆ ಅದಿತಿ? ಚೆನ್ನಾಗಿದೆಯಾ? ಚಾಕ್ಲೇಟ್ ವಾಪಸ್ ಕೊಟ್ಬಿಡು. ಈಗ ಬರಲ್ವಾ? ಹಂಗಾರೆ ಕಾಸು ಕೊಟ್ಬಿಡು ಅವ್ರಿಗೆ. ಎಸ್, ನೋಡಿದ್ರಿ ಇಲ್ಲ. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ. ಅದಿತಿ ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಿದ್ದಾರೆ. ಕ್ರೂವಿ ಹೇಳ್ತಾ ಇದ್ರು ಇದನ್ನ ನಾವು ಸ್ವಲ್ಪ ದಿನದ ಹಿಂದೆನೇ ಮಾಡಿಸ್ಬೋದಿತ್ತು ಅಂತ. ಎನಿವೇ, ಈಗ ಎಲ್ಲದಕ್ಕೂ ಟೈಮ್ ಕೂಡ ಬರಬೇಕು. ಸೊ ಅದಿತಿ ಸ್ಕೂಲ್ ವಿಚಾರವಾಗಿ ಮಾತಾಡೋದಾದ್ರೆ, ನಾವು ಹೋಗಿದ್ದಂತಹ ಈವೆಂಟ್ ಜೂನಿಯರ್ ಟೋಸ್ ಫಸ್ಟ್ ಸ್ಟೆಪ್ ಟು ಬಿಗ್ ಡ್ರೀಮ್ಸ್ ಅಂತ. ಸೊ ಇಲ್ಲಿ ಒಂದು ಈವೆಂಟ್ ನಡೀತಾ ಇತ್ತು. ಒರಾಯನ್ ಮಾಲ್ ಅಲ್ಲಿ ಒಂದು ಈವೆಂಟ್ ನಡೀತಾ ಇತ್ತು. ಅವತ್ತು ಈ ಜೂನಿಯರ್ ಟೋಸ್ ಟೀಸರ್ ಲಾಂಚ್ ಮಾಡಿದ್ರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮು ಬಂದಿದ್ರು ಅಂಡ್ ಲಾಟ್ ಆಫ್ ಸೆಲೆಬ್ರಿಟೀಸ್. ಈ ಜೂನಿಯರ್ ಟೋಸ್ ಇವು ಸ್ಫೂರ್ತಿ ವಿಶ್ವಾಸ್ ನಿಮ್ಮೆಲ್ಲರಿಗೂ ಗೊತ್ತಿತ್ತು. ಅಂಡ್ ಆಲ್ಸೋ ಇನ್ಫ್ಲೂಯೆನ್ಸರ್ಸ್ಗೆ ಇನ್ವೈಟ್ ಸಹ ಆಗಿದ್ರಿಂದ ಈಗ ಐ ಆಮ್ ಆಲ್ಸೋ ಅನ್ ಇನ್ಫ್ಲೂಯೆನ್ಸರ್, ಮಾಮ್ ಇನ್ಫ್ಲೂಯೆನ್ಸರ್. ಸೊ ಆ ಒಂದು ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿ ಸೊ ವಿ ಹ್ಯಾವ್ ಬೀನ್ ಟು ಒರಾಯನ್ ಮಾಲ್. ತುಂಬ ಚೆನ್ನಾಗಿತ್ತು ಇವೆಂಟು. ಸೊ ನೀವು ನೋಡ್ಬೋದು ಅದಿತಿದು ಅಂತಂದ್ರೆ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ಇದೆ. ಈ ಒಂದು ಪ್ರೀ ಸ್ಕೂಲ್ ಯಾಕೆ ತುಂಬ ಚೆನ್ನಾಗಿದೆ ಅಥವಾ ಮಕ್ಕಳನ್ನ ಜಾಯಿನ್ ಮಾಡಿಸಿದ್ರೆ ಇಂತಹ ಪ್ರೀ ಸ್ಕೂಲಿಗೆ ಜಾಯಿನ್ ಮಾಡಿಸ್ಬೇಕು ಅಂತಂದ್ರೆ, ನಮ್ಮ ಮಕ್ಕಳನ್ನ ಜಸ್ಟ್ ABCD ರೈಮ್ಸು ಸ್ಟೋರೀಸು ಅಷ್ಟೇ ಅಲ್ಲದೆ ಆಂಟ್ರಪ್ರಿನರ್, ಒಂದು ಇಂಡಿಯಾಸ್ ಫಸ್ಟ್ ಆಂಟ್ರಪ್ರಿನರ್ ಪ್ರೀ ಸ್ಕೂಲ್ ಅಂತ ಹೇಳ್ಬೋದು. ಅಂತಂದ್ರೆ ಮಕ್ಕಳನ್ನ ಒಂದು ಬಿಸ್ನೆಸ್ ಒಂದು ಆಸ್ಪೆಕ್ಟ್ ಅಲ್ಲಿ ಮಕ್ಕಳಿಗೆ ಟೀಚ್ ಮಾಡ್ತಾರೆ ಅಂತ ಹೇಳ್ಬೋದು. 2 ವರ್ಷದಿಂದ ಮಕ್ಕಳನ್ನ ಅಡ್ಮಿಷನ್ ತಗೊಳ್ತಾರೆ. ನೀವಿಲ್ಲಿ ನೋಡ್ಬೋದು ಫ್ಯೂಚರ್ CEO ಅಂತ ಅದಿತಿದ್ ಒಂದು ಪಿಕ್ಚರು ಅಂಡ್ ಅದಿತಿ ಇನ್ಸೈಡ್ ಔಟ್ಸೈಡ್ ಬೇಬಿ ವಿತ್ ಯಾ. ಸೊ ತುಂಬ ಚೆನ್ನಾಗಿತ್ತು ಇವೆಂಟು. ವಿ ಎಂಜಾಯ್ಡ್, ವಿ ಮೆಟ್ ಮೆನಿ ಸೆಲೆಬ್ರಿಟೀಸ್ ಆ್ಯಂಡ್ ಸ್ಫೂರ್ತಿ ವಿಶ್ವಾಸ್. ಚೆನ್ನಾಗಿತ್ತು ಇವೆಂಟ್. ಆ್ಯಂಡ್ ಕೇಳೋದಾದರೆ ನಿಮ್ಮ ಪ್ರಶ್ನೆಗೆ ಉತ್ತರ, ಅದಿತಿನ ಈ ವರ್ಷ ಈ ಒಂದು ಜೂನಿಯರ್ ಟೋಸ್ಗೆ ಜಾಯಿನ್ ಮಾಡ್ತಿದ್ದೀರಾ ಅಂತಂದರೆ ಆನ್ಸರ್ ಇಸ್ ನೋ.
ಯಾಕಂತಂದರೆ ಆಲ್ರೆಡಿ ನಾನು ಹೋಮ್ ಸ್ಕೂಲಿಂಗ್ನ ಶುರು ಮಾಡಿಬಿಟ್ಟಿದ್ದೀನಿ. ಸೊ ಆ ಒಂದು ಪ್ರಾಸೆಸ್ಸಲ್ಲಿ ನಡೀತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈಗ ಸಡನ್ನಾಗಿ ಈಗ ಸೆಕೆಂಡ್ ಬೇಬಿ ಬಂದಾಗ ಅದಿತಿನ ರೆಡಿ ಮಾಡೋದು ಕಳಿಸೋದು ಇಟ್ ವಿಲ್ ಬಿ ಹ್ಯೂಜ್ ಟಾಸ್ಕ್. ಅದನ್ನು ನಾನು ಮನಸ್ಸಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಅದಕ್ಕೋಸ್ಕರ ಈ ಸಲ ಅದಿತಿನ ಪ್ರೀ ಸ್ಕೂಲ್ಗೆ ಹಾಕ್ತಿಲ್ಲ. ಈ ಜೂನಿಂದ ಏನು ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಟರ್ಮಲ್ಲಿ ನಾನು ಹಾಕ್ತಿಲ್ಲ ಅದಿತಿನ. ಹಾಕಿದ್ರೆ ನೆಕ್ಸ್ಟ್ ಇಯರ್ ಅಥವಾ ಹೋಮ್ ಸ್ಕೂಲಿಂಗ್ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಹೋಮ್ ಸ್ಕೂಲಿಂಗ್ ವಿಚಾರವಾಗಿ ಮಾತಾಡೋದಾದರೆ ಸಾಕಷ್ಟು ಬದಲಾವಣೆ ಅನ್ನೋದಕ್ಕಿಂತ ಇಂಪ್ರೂವೈಸೇಷನ್ ಜಾಸ್ತಿ ಆಗಿದೆ ಹೋಮ್ ಸ್ಕೂಲಿಂಗ್ ವಿಚಾರದಲ್ಲಿ. ಏನೇನು ಕಾನ್ಸೆಪ್ಟ್ನ ನೀವು ಲಾಸ್ಟ್ ಟೈಮ್ ನೋಡಿದ್ದೀರಾ, ನಾನು ಚಾರ್ಟ್ ಹಾಕಿದ್ದೆ ಏನೇನನ್ನ ಅಂತ ನಿಮ್ಗೆ ಗೊತ್ತಿರುತ್ತೆ. ಆ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಆ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ಗೆ ನೆಕ್ಸ್ಟ್ ಅಪ್ಗ್ರೇಡ್ ಆಗಿರೋದು ಅದಿತಿಗೆ ಹೋಮ್ ಸ್ಕೂಲಿಂಗ್ ವಿಚಾರದಲ್ಲಿ ಕಲಿಸ್ಕೊಡ್ತಿರೋದು ಈಗ ಯಾವುದು ಅಂದರೆ, ಸೊ ಅದಿತಿಗೆ ಒಂದು 40 ಆಪೋಸಿಟ್ಸ್ನ ಕಲಿಸ್ತಾ ಇದ್ದೀನಿ. ಅದಾದಮೇಲೆ ಅಂತಂದರೆ ಅದಿತಿಗೆ ಒಂದು 10 to 12 ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು. ಶಿ ಪಿಕ್ಡ್ ಅಪ್ ವೆರಿ ಕ್ವಿಕ್ಲಿ. ಸೊ ಅದಕ್ಕೋಸ್ಕರ ಈಗ 40 ಲಿಸ್ಟ್ ಮಾಡಿಕೊಂಡು ಆಪೋಸಿಟ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಅದಾದಮೇಲೆ 2 ವರ್ಷದ ಮಗುಗೆ ನಾನು ಆಲ್ರೆಡಿ ಫಸ್ಟ್ ಇಯರ್ 2 to 3 years ಏನು ಹೇಳ್ಕೊಡ್ಬೇಕು, 1 to 2 years ಏನು ಹೇಳ್ಕೊಡ್ಬೇಕು ಅಂತೆಲ್ಲ ನಿಮಗೆ ಶೇರ್ ಮಾಡಿದ್ದೀನಿ. ಈಗ ಮಕ್ಕಳನ್ನ ಈಗ ಅದಿತಿನ ಸ್ಕೂಲಿಗೆ ನಾನು ಕಳಿಸ್ತಾ ಇಲ್ಲ, ಬಟ್ ಮಕ್ಕಳನ್ನ ಮನೆಯಲ್ಲೇ ಹೇಗೆ ಎಂಗೇಜ್ ಮಾಡ್ಕೊಳ್ಬೇಕು ಅನ್ನೋ ವಿಚಾರವಾಗಿ ಪ್ರಿಟೆಂಡ್ ಆ್ಯಂಡ್ ಡಾಲ್ ಪ್ಲೇನ ಜಾಸ್ತಿ ಮಾಡಿಸ್ತಾ ಇದ್ದೀನಿ. ಬಬಲ್ ಪ್ಲೇ ಇರುತ್ತೆ, ಸಿಂಗಿಂಗ್ ರೈಮ್ಸ್ ಇರುತ್ತೆ, ಆ್ಯಂಡ್ ಸ್ಯಾಂಡ್ ಪ್ಲೇ. ಅದಿತಿಗೆ ಸ್ಯಾಂಡ್ ಕೊಡ್ತಾ ಇದ್ದೀನಿ. ಡಿಫ್ರೆಂಟ್ ಟೆಕ್ಸ್ಚರ್ ಇರುವಂತಹ ಒಂದು ಮೆಟೀರಿಯಲ್ಸು, ಕಲರ್ಡ್ ರೈಸು, ಡರ್ಟು ಇದರಲ್ಲೆಲ್ಲ ಆಟ ಆಡಿಸ್ತಾ ಇದ್ದೀನಿ ಅದಿತಿನ. ಆ್ಯಂಡ್ ಆ್ಯನಿಮಲ್ ಸೌಂಡ್ಸ್ನ ಇಮಿಟೇಟ್ ಮಾಡಿಸ್ತಾ ಇದ್ದೀನಿ. ಅದಾದಮೇಲೆ ವಾಟರ್ ಪೋರಿಂಗ್ ಆ್ಯಕ್ಟಿವಿಟಿ ಅಂತೂ ಇದ್ದೇ ಇರುತ್ತೆ. ಅವ್ರು ತುಂಬ ಇಷ್ಟ ನೀರಲ್ಲಿ ಆಟ ಆಡೋದು. ಅದಾದಮೇಲೆ ಗಾರ್ಡನಿಂಗು, ಆಮೇಲೆ ಅದಿತಿ ಸೆಲ್ಫ್ ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಇವಾಗ ನಾನು ಕಲಿಸ್ತಾ ಇದ್ದೀನಿ. ಬಟ್ಟೆ ಫೋಲ್ಡಿಂಗ್ ಇರಬಹುದು, ಅಂದರೆ ಚಡ್ಡಿ ಬಿಚ್ಚೋದು, ಚಡ್ಡಿ ಹಾಕೊಳ್ಳೋದು, ಟೀ ಶರ್ಟ್ ಹಾಕೊಳ್ಳೋದು, ಬಟನಿಂಗು ಈಗ ಕಲಿಸ್ತಾ ಇದ್ದೀನಿ ಅದಿತಿಗೆ. ಅದಾದಮೇಲೆ ನಾನು ಅದಿತಿ ಕುಕ್ ಮಾಡುವಾಗ ಕುಕ್ಕಿಂಗ್ ಟುಗೆದರ್ ಅನ್ನೋದನ್ನ ಕಾನ್ಸೆಪ್ಟ್ನ ಕಲಿಸ್ತಾ ಇದ್ದೀನಿ. ಯಾಕಂತಂದರೆ ಮಕ್ಕಳಿಗೆ ಆ ಒಂದು ಆಸ್ಪೆಕ್ಟು ಇರಬೇಕಾಗತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟು ಫೋಟೋ ರಿಕಗ್ನಿಷನ್ನು. ಏನದು ಫೋಟೋ ರಿಕಗ್ನಿಷನ್ ಅಂತಂದರೆ ಫೋಟೋದಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ಫೋಟೋ ತೋರಿಸ್ಬಿಟ್ಟು ಯಾರು ಅಂತ ಹೇಳೋದು. ಸೊ ಫಸ್ಟ್ ಡೇ ಕಟ್ಟಿಂಗ್ ಎಷ್ಟು ಎಂಥೂಸಿಯಾಸ್ಟಿಕ್ ಆಗಿರುತ್ತಲ್ಲ, ಸೆಕೆಂಡ್ ಡೇ ಕಟ್ಟಿಂಗು ಮಂಕ್ರಿ ಬೇಬಿ ಥರ ಆಗ್ಬಿಟ್ಟಿದೆ. ಶುಬ್ಬಿ ಚೆನ್ನಾಗಿ ಬಂದಿದೆ. ಇಟ್ ವಾಸ್ ನೈಸ್, ನಂಗೆ ಇಷ್ಟ ಆಯಿತು. ಫಸ್ಟ್ ದಿನ ಅಲ್ಲೇ ಸೆಟ್ ಮಾಡ್ತಾರಲ್ಲ, ಸೊ ಇಟ್ ವಾಸ್ ಫುಲ್ಲು ಬಂಪಿ ಥರ ಇತ್ತು, ಫುಲ್ಲು ಫ್ಲೋಯಿ ಥರ. ಇವತ್ತು ಫುಲ್ಲು ಮಂಕ್ರಿ ಬೇಬಿ ಥರ ಆಗ್ಬಿಟ್ಟಿದ್ದಾರೆ. ಎದ್ದು ನಿಂತ್ಕೊಳ್ಳಿ ಬೇಬಿ, ಆಟಾಡು ಗೋ ಯು ಕ್ಯಾನ್ ಪ್ಲೇ. ಯು ವಾಂಟ್ ಟು ಸಿಟ್ ಹಿಯರ್? ಕಮ್ ಸಿಟ್. ಸೊ ಪ್ಲೇಯಿಂಗ್ ಇಟ್ಸ್ ಓಕೆ ಕಾಣಿಸುತ್ತೆ. ಸೊ ಕುಕಿಂಗ್ ಟುಗೆದರ್ ಅಲ್ಲಿ ಮಕ್ಕಳಿಗೆ ಪೇಷನ್ಸ್ ಬರುತ್ತೆ, ಇಂಗ್ರೀಡಿಯೆಂಟ್ಸ್ಗಳ ಒಂದು ಸೆನ್ಸರಿ ಎಕ್ಸ್ಪ್ಲೋರೇಷನ್ ಆಗುತ್ತೆ ಅಂತ. ಅದಿತಿ ಪ್ಲೀಸ್ ಅದಿತಿ ಈ ಕಡೆ ಬನ್ನಿ. ಅದು ಒಂದು. ಅದಾದಮೇಲೆ ನೆಕ್ಸ್ಟ್ ಬಲೂನ್ ಪ್ಲೇ ಅದಿತಿಗೆ ಜಾಸ್ತಿ ಈಗ ಬಲೂನ್ನ ಜಾಸ್ತಿ ತರೋದು ಮನೆಗೆ, ಅದರಲ್ಲೇ ಒಂದು ಆಕ್ಟಿವಿಟಿನ ಕ್ರಿಯೇಟ್ ಮಾಡೋದು. ಆ್ಯಕ್ಚುಲಿ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಆಕ್ಟಿವಿಟೀಸ್ ವೀಡಿಯೋಸೇ ಮಾಡ್ಕೊಳಕ್ಕಾಗ್ತಿಲ್ಲ. ಅದನ್ನು ನಾನು ತಿರ್ಗಾ ರೀಸ್ಟಾರ್ಟ್ ಮಾಡಬೇಕು. ಐ ಥಿಂಕ್ 35 ಆಕ್ಟಿವಿಟೀಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ಬ್ರೇಕ್ ಆಗಿದೆ. ಐ ಥಿಂಕ್ ಐ ವಿಲ್ ಕ್ಯಾಚ್ ಅಪ್ ದ್ಯಾಟ್. ಅದಾದಮೇಲೆ ಸೊ ಇಷ್ಟೂ ಒಂದು ಸ್ಕಿಲ್ ಕಲಿಸೋದಕ್ಕೆ ಹೋಮ್ ಸ್ಕೂಲಿಂಗಲ್ಲಿ ಪ್ಲಾನ್ ಮಾಡಿರೋದು. ಅದಾದಮೇಲೆ ಜನರಲ್ ನಾಲೆಡ್ಜ್ ಕಾನ್ಸೆಪ್ಟ್ ಮಕ್ಕಳಿಗೆ ಗೊತ್ತೇ ಇರಬೇಕಲ್ಲ. ಆಲ್ರೆಡಿ ಅದಿತಿಗೆ ಫ್ರೂಟ್ಸ್ ಗೊತ್ತಿದೆ, ವೆಜಿಟೇಬಲ್ಸ್ ಗೊತ್ತಿದೆ, ಡೊಮೆಸ್ಟಿಕ್ ಅನಿಮಲ್ಸು ಸ್ಟಾರ್ಟ್ ಮಾಡಿದ್ದೀನಿ, ವೈಲ್ಡ್ ಅನಿಮಲ್ಸ್ ಸ್ಟಾರ್ಟ್ ಮಾಡಿದ್ದೀನಿ, ಫಾರ್ಮ್ ಅನಿಮಲ್ಸ್ ಇದೆ. ಅದಾದಮೇಲೆ ಸಿ ಅನಿಮಲ್ಸು, ಇನ್ಸೆಕ್ಟ್ಸು, ಫ್ಲವರ್ಸು, ಕಮ್ಯುನಿಟಿ ಹೆಲ್ಪರ್ಸ್ ಅದಿತಿ ಇಸ್ ಡನ್. ಟ್ರಾನ್ಸ್ಪೋರ್ಟೇಷನು ಅದಿತಿಗೆ ಗೊತ್ತಿದೆ. ಅದಾದಮೇಲೆ ಇನ್ನು ಪ್ಲಾಂಟ್ಸು, ಅಂದರೆ ತುಂಬ ಲಿಸ್ಟ್ ಮಾಡ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ಇದನ್ನು ಚಾರ್ಟ್ಸ್ನ ತೊಗೊಂಡು ಬರಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ನಾನು ಇದ್ರ ಬಗ್ಗೆ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ. ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಅದ್ರ ನೇಮ್ಸ್ ಬಗ್ಗೆ ಹೇಳೋದು ಅಂತಂದರೆ, ಈಗ ವೆರಿ ರೀಸೆಂಟಾಗಿ ನಾನು ಶುರು ಮಾಡಿದ್ದು ವೈಲ್ಡ್ ಅನಿಮಲ್ಸ್. ಈಗ ವೈಲ್ಡ್ ಅನಿಮಲ್ಸ್ ಯಾವುದು ಅಂತಂದರೆ ಶಿ ಕ್ಯಾನ್ ರಿಮೆಂಬರ್ ಲಯನ್, ಟೈಗರ್, ಚೀತಾ, ಎಲಿಫೆಂಟ್ ಕೆಲವೊಂದ್ಸಲ ಫಾರ್ಮ್ ಆಗುತ್ತೆ. ಸೊ ಆ ರೀತಿ, ಸೊ ಚೀತಾ, ಲೆಪರ್ಡ್, ಬೇರ್, ಈ ರೀತಿ ಶಿ ನೋಸ್ ವಾಟರ್ ವೈಲ್ಡ್ ಅನಿಮಲ್ಸ್. ಆ್ಯಂಡ್ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ವೈಲ್ಡ್ ಅಂತಂದರೆ ಕಾಡಲ್ಲಿರುತ್ತೆ, ನಾವು ಲಾಸ್ಟ್ ಟೈಮ್ ಝೂಗೆ ಹೋಗಿದ್ವಲ್ಲ, ಸೊ ಈ ರೀತಿ. ಸೊ ಜನರಲ್ ನಾಲೆಡ್ಜ್ನ ಈ ಸಲ ಅಂತಂದರೆ ಈ ಒಂದು ಸೆಕೆಂಡ್ ಫೇಸ್ ಆಫ್ ಹೋಮ್ ಸ್ಕೂಲಿಂಗ್ ಅಂತ ಹೇಳ್ಬೋದು. ಇನಿಷಿಯಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಇತ್ತು, ಇವಾಗ ಸ್ವಲ್ಪ ಕಾನ್ಸೆಪ್ಟ್ ಎಕ್ಸ್ಟ್ರಾ ಆಗಿದೆ. ಅದಾದ್ಮೇಲೆ ಅಬೌಟ್ ಮೀನು ಶುರು ಆಗಿದ್ದೀನಿ. ಅಂತಂದರೆ ಮೈ ನೇಮ್ ಇಸ್ ಅದಿತಿ, ಐ ಆಮ್ 2 years old, ಮೈ ಫಾದರ್ ನೇಮ್, ಮೈ ಮದರ್ ನೇಮ್, ಆಮೇಲೆ ನನ್ನ ಫೋನ್ ನಂಬರ್ ಹೇಳ್ಕೊಟ್ಟಿರೋದು, ಅವ್ರ ಡ್ಯಾಡಾ ಫೋನ್ ನಂಬರ್ ಹೇಳ್ಕೊಟ್ಟಿರೋದು, ಇದೆಲ್ಲನೂ ಮಾಡಿದ್ದೀನಿ. ಅದಾದಮೇಲೆ ಡೇಸ್ ಆಫ್ ದ ವೀಕ್ ಹೇಳ್ತಾರೆ, ಸಂಡೇ, ಮಂಡೇ, ಆಮೇಲೆ ಮಂತ್ಸ್ ಹೇಳ್ತಾರೆ. ಅದಾದಮೇಲೆ ಈಗ ಕಾಂಪ್ಲೆಕ್ಸ್ ಆಗಿ ವರ್ಕ್ ಮಾಡಬೇಕಾಗಿರೋದು
ಪ್ಲಾನೆಟ್ ಬಗ್ಗೆ. ಸೊ ಪ್ಲಾನೆಟ್ಸ್ ಗೊತ್ತಿದೆ, ಅದ್ರ ಬಗ್ಗೆ ಇನ್ನೂ ಇಂಟ್ರಿಕೇಟ್ ಆಗಿ ಹೇಳ್ಕೊಡ್ಬೇಕಾಗಿದೆ. ಕಾಂಟಿನೆಂಟ್ಸು, ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸು, ಅದಾದ್ಮೇಲೆ ಸೈನ್ಸ್ ಎಕ್ಸ್ಪ್ಲೋರೇಷನ್ನು, ಎಕ್ಸ್ಪೆರಿಮೆಂಟ್ಸು, ಸಿಂಕು, ಫ್ಲೋಟು, ಅದನ್ನೆಲ್ಲಾನು ಲಿಸ್ಟ್ ಮಾಡಿ ಇಟ್ಸ್ ಆಲ್ ಇನ್ ಮೈ ಹೋಮ್ ಸ್ಕೂಲಿಂಗ್ ಪ್ಲಾನ್. ಸೊ ಅದನ್ನೆಲ್ಲ ಎಕ್ಸಿಕ್ಯೂಷನ್ ಮಾಡಬೇಕು. ಸೊ ಇಟ್ ಟೇಕ್ ಸಮ್ ಟೈಮ್. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ 2 ವರ್ಷದಿಂದ ನೀವು ಮನೆಯಲ್ಲೇ ಏನೇನು ಕಲಿಸ್ಬೋದು ಅಂತ. ಡೆಫಿನೆಟ್ಲಿ ಇಟ್ ವಿಲ್ ಗೋಯಿಂಗ್ ಟು ಹೆಲ್ಪ್ ಯು ಆಲ್. ಎಸ್, ದಿಸ್ ಇಸ್ ಆಲ್ ಅಬೌಟ್ ಆದಿತ್ಯ ಹೋಮ್ ಸ್ಕೂಲಿಂಗ್ ವಿಚಾರವಾಗಿ. ಇಷ್ಟು ದಿನ ನೀವು ನೋಡ್ತಿದ್ದಂತಹ ಒಂದು ಹೋಮ್ ಸ್ಕೂಲಿಂಗ್ ಅಂದರೆ ನೀವು ನೋಡ್ತಿದ್ದಂದರೆ ಸ್ಟೋರಿಗೆ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಆಲ್ರೆಡಿ ನಾನು ವಿಡಿಯೋ ಸಹ ಶೇರ್ ಮಾಡಿದ್ದೀನಿ. ಒನ್ಸ್ ಅಗೇನ್ ಐ ವಿಲ್ ಶೋ ಕಮ್. ಆದಿತ್ಯದು ಹೋಮ್ ಸ್ಕೂಲಿಂಗ್ದು ನಾನು ಬಾಗಿಲು ಹಿಂದೆಗಡೆ ಹಾಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ವೆಯ್ಟ್. ಸೊ ಕಾನ್ಸೆಪ್ಟ್ ಅಂತ ಫಸ್ಟ್ ಇತ್ತು, ಕನ್ನಡ ಆಲ್ಫಾಬೆಟ್ಸ್, ಇಂಗ್ಲೀಷ್ ಆಲ್ಫಾಬೆಟ್ಸ್, A for ಆ್ಯಪಲ್, A to Z ಬರುತ್ತೆ, ಅರಸ ಬರುತ್ತೆ 1 to 30, 1 to 10, 1 2 3 4. ಅದಾದಮೇಲೆ ಪ್ಲಾನೆಟ್ಸು, ರೇನ್ಬೋ ಕಲರ್ಸ್, ಮಾಸ, ಮಂಡೇ ಟು ಸಂಡೇ, ಜಾನ್ವರಿ ಫೆಬ್ರವರಿ, ವಿಬ್ಗಯ, ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ, ಸ್ಟೇಟ್ಸ್ ಆಫ್ ಇಂಡಿಯಾ, ಫ್ಲವರ್ಸ್, ಬರ್ಡ್ಸ್, ಅನಿಮಲ್ಸ್, ವೆಜೀಸ್, ಫ್ರೂಟ್ಸ್, ಟ್ರಾನ್ಸ್ಪೋರ್ಟ್, ರೆಪ್ಟೈಲ್ಸ್, 7 ವಂಡರ್ಸ್ ಆಫ್ ದ ವರ್ಲ್ಡ್, ಅನಿಮಲ್ಸ್ ಆ್ಯಂಡ್ ದೇರ್ ಬೇಬೀಸ್, ಕಲರ್ಸ್, ಶೇಪ್ಸ್, ಆಪೋಸಿಟ್ಸು. ಸೊ ಅಷ್ಟು. ನೆಕ್ಸ್ಟ್ ನ್ಯೂ ಕಾನ್ಸೆಪ್ಟಲ್ಲಿ ಕಮ್ಯುನಿಟಿ ಹೆಲ್ಪರ್ಸ್, ಅನಿಮಲ್ಸ್ ಆ್ಯಂಡ್ ದೇರ್ ಬೇಬೀಸ್, ಫೋನಿಕ್ಸ್, ಅದಿತಿಗೆ ಫೋನಿಕ್ಸ್ ಸಹ ಬರುತ್ತೆ ಈಗ. ಆ್ಯಂಡ್ ಎಮೋಷನ್ಸು, ಸೊ 100% ಆಗಿದೆ, ಹೇಗೆ ಅಳೋದು, ಹೇಗೆ ನಗೋದು ಅದೆಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಿಪೋಸಿಷನ್ಸು, ಅಪ್ ಡೌನ್, ಅದು ಆಪೋಸಿಟ್ಸಲ್ಲೂ ಬರುತ್ತೆ, ಪ್ರಿಪೋಸಿಷನ್ನು ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಸ್ತೋತ್ರಗಳು ಇಷ್ಟು. ಅದಾದಮೇಲೆ ಇನ್ನೂ ಜಾಸ್ತಿ ಸ್ತೋತ್ರಗಳನ್ನ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಕನ್ನಡ ರೈಮ್ಸು, ನೆಕ್ಸ್ಟು ಇದು ಇಂಗ್ಲೀಷ್ ರೈಮ್ಸು. ಇಷ್ಟು ಹೋಮ್ ಸ್ಕೂಲಿಂಗ್ ವಿಚಾರವಾಗಿ ಪ್ಲ್ಯಾನ್ ಮಾಡ್ಕೊಂಡಿರೋದು. ಐ ಥಿಂಕ್ ಇಟ್ಸ್ ನನಗೂ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಟು ವರ್ಕ್. ಈಗ ನೆಕ್ಸ್ಟ್ ಮಂತಲ್ಲಿ ನನಗೂ ಡೆಲಿವರಿ ಇರೋದ್ರಿಂದ ಐ ಡೋಂಟ್ ನೋ ಯಾವ ರೀತಿ ಅಷ್ಟರೊಳಗಡೆ ನನ್ನ ಒಂದು ಪ್ಲ್ಯಾನ್ ಇರೋದು. ಎಲ್ಲನೂ ಸೆಟ್ ಮಾಡ್ಕೊಂಡ್ಬಿಟ್ರೆ ಇಟ್ ವಿಲ್ ಬಿ ಶಿ ಈಸ್ ವೆರಿ ಲಿಸ್ನಿಂಗ್ ಇಂಟ್ರೆಸ್ಟೆಡ್ ಚೈಲ್ಡ್. ಕೇಳಿಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾರೆ. ಅಂದರೆ ಈಗಲಿಂದನೇ ನಾನು ಪ್ಲ್ಯಾನ್ ಮಾಡ್ಕೊಳ್ತಿದ್ದೀನಿ ದಟ್ ಅದಿತಿಗೆ ನಾನು ಸೆಕೆಂಡ್ ಬೇಬಿಗೆ ಹಾಲು ಕುಡಿಸುವಾಗ ಅದಿತಿ ವಿಲ್ ಬಿ, ಮಕ್ಕಳಿಗೆ ಅದು ಸೆಪ್ರೇಷನ್ ಆಂಗ್ಸೈಟಿ ಇದ್ದೇ ಇರುತ್ತೆ ಅಲ್ಲ. ಸೊ ಆ ಟೈಮಲ್ಲಿ ಬಂದಾಗ ಚಾಟ್ಸ್ ಏನಾದರೂ ಕೊಟ್ಟರೆ, ಆ ರೀತಿ ಏನಾದರೂ ಕೊಟ್ಟರೆ, ಅಂದರೆ ಮಗುನ ಈಗ ಬರಬೇಡ ನನ್ನ ಜೊತೆ, ನಾನು ಪಾಪಗೆ ಹಾಲು ಕುಡಿಸ್ತಾ ಇದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳೋದಕ್ಕಿಂತ ಐ ಥಿಂಕ್ ಐ ಕ್ಯಾನ್ ಎಂಗೇಜ್ ಹರ್ ಇನ್ ಡಿಫ್ರೆಂಟ್ ವೇಸ್ ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ಅದಿತೀಸ್ ಟಾಯ್ಸ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಒಂದು ದೊಡ್ಡ 2 ಬಾಕ್ಸ್ ಆಗಿಬಿಟ್ಟಿದೆ, ಇನ್ನೊಂದು ಆ್ಯಕ್ಚುಲಿ ಬಾಕ್ಸ್ ಬೇಕು. ಸೊ ಅಷ್ಟು ಟಾಯ್ಸ್ ಇದೆ ಅದಿತಿದು. ಸೊ ಆ ಒಂದು ಟಾಯ್ಸ್ ರಿಲೇಟೆಡು ನೀವು ಕೇಳ್ತಾ ಇದ್ದೀರಾ ವ್ಲಾಗ್ ಮಾಡಿ ಅಂತ, ಅದನ್ನು ಸಹ ಮಾಡ್ತೀನಿ. ಐ ಥಿಂಕ್ ಗಿವ್ ಮಿ ಸಮ್ ಟೈಮ್ ಬಿಫೋರ್ ಡೆಲಿವರಿ ಅಂತೂ ಆಬ್ವಿಯಸ್ಲಿ ನಾನು ಮಾಡಿಬಿಡ್ತೀನಿ. ಸೊ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಕಮ್ ಐ ಶೋ ಯು. ಎಸ್, ಅದಿತಿದು ನಾನು ಟಾಯ್ ರೊಟೇಷನ್ ಮಾಡ್ತಾ ಇರ್ತೀನಿ, ದಿನಕ್ಕೆ ಯಾವ್ದು ಬೇಕು ಅಂತ. ಇವತ್ತಿನ ಟಾಯ್ ರೊಟೇಷನ್ ಬಂದುಬಿಟ್ಟು ಶೇಪ್ ಸಾರ್ಟರ್ ಇಂಜಿನ್ನು, ಇದು ಫೈನ್ ಮೋಟರ್ಗೆ ಮತ್ತು ಶೇಪ್ಸ್ಗೆ. ಅದಾದಮೇಲೆ ಸ್ಕ್ರಿಬ್ಲಿಂಗ್ ಮಾಡೋದಕ್ಕೆ, ಆಲ್ರೆಡಿ ಅದಿತಿ ಸ್ಕ್ರಿಬ್ಲಿಂಗ್ ಮಾಡೋದಕ್ಕೆ ಈ ರೀತಿ ಒಂದು ಚಾರ್ಟ್ ಪೇಪರ್ನ ಕೊಟ್ಬಿಟ್ಟು ಚಾಕ್ ಪೀಸ್ನ ಕೊಟ್ಟಿದ್ದೀನಿ. ಅದಾದಮೇಲೆ ಕಮ್ಯುನಿಟಿ ಹೆಲ್ಪರ್ಸು, ಜೊತೆಗೆ ಇದು ಗ್ರಾಸ್ ಮೋಟರ್ಗೆ, ಇದು ಟಾಯ್ ರೊಟೇಷನ್ಗೆ ಇಟ್ಟಿರೋದು. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಇಷ್ಟು, ಈ ಫುಲ್ಲು ಬಾಕ್ಸೂ ಅದಿತಿದು ಟಾಯ್ಸೇನೆ. ಅದಾದಮೇಲೆ ಈ ಕೆಳಗಡೆ ಇರುವಂಥ ಬಾಕ್ಸೂ ಅದಿತಿಯ ಟಾಯ್ಸೇನೆ, ಎಲ್ಲನೂ ಹಾಕಿದ್ದೀನಿ. ಪ್ರತಿದಿನ ಎಲ್ಲನೂ ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಟಾಯ್ ರೊಟೇಷನ್ ಮಾಡ್ತಿರ್ತೀನಿ ಈ ರೀತಿ ಒಂದು ಬಿಗ್ ಟ್ರೇಯಲ್ಲಿ. ಅದಿತಿಗೆ ಆವತ್ತಿನ ದಿನ ಅವ್ರು ಯಾವ್ಯಾವ್ದು ಆಟ ಆಡಲಿ, ಅವ್ರಿಗೆ ಯಾವ್ಯಾವ್ದು ಬೇಕು ಸ್ಕಿಲ್ಗೆ ಅನ್ನೋದನ್ನು ಪ್ಲ್ಯಾನ್ ಮಾಡ್ತಿರ್ತೀನಿ. ಸೊ ಫಸ್ಟು ಇದು ಬಿಗ್ ಬಾಕ್ಸ್, ಇದು ಎರಡೂ ಸೇಮ್ ಸೈಜೇ, 90 ಲೀಟರ್ಸ್ ಬಾಕ್ಸ್ ಇದು. ಸೊ ಎಲ್ಲನೂ ಇದರಲ್ಲಿ ಇಟ್ಟಿದ್ದೀನಿ ಟಾಯ್ಸ್ಗಳನ್ನ. ಸೊ ಯಾವ್ದು ಬೇಕೋ ಅದನ್ನು ನಾನು ತೊಗೊಂಡು ಅದಿತಿಗೆ ಪ್ರತಿದಿನ ಕೊಡ್ತಾ ಇರ್ತೀನಿ. ಒಂದೇ ಟಾಯ್ಸ್ ಇದ್ದರೆ ಮಕ್ಕಳಿಗೆ ತುಂಬ ಬೋರ್ ಆಗುತ್ತೆ. ಇವತ್ತು ಕೊಟ್ಟಿರೋ ಟಾಯ್ಸ್ ಇನ್ನೂ ಒಂದು 15 ದಿನ ಆದಮೇಲೆ ಕೊಟ್ಟಾಗ ಮಕ್ಕಳಿಗೆ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಅದರಲ್ಲಿ ಯಾವ ಸ್ಕಿಲ್ನ ಕಲಿಬೇಕು ಮಕ್ಕಳು ಕಲಿತಾರೆ. ಸೊ ಇದು ನನ್ನ ಹೋಮ್ ಸ್ಕೂಲಿಂಗ್ ಪ್ಲ್ಯಾನ್. ಡೆಲಿವರಿ ಆದಮೇಲೆ ತುಂಬ ಸ್ಟ್ರೆಸ್ ಆಗಬಾರ್ದು, ಇಬ್ಬರು ಮಕ್ಕಳನ್ನು ನೋಡ್ಕೊಳ್ಳೋದು ಆಬ್ವಿಯಸ್ಲಿ ಕಷ್ಟ ಇರುತ್ತೆ. ಸೊ ನಾವು ಆರ್ಗನೈಸ್ಡ್ ಆದರೆ ಐ ಥಿಂಕ್ ಇಟ್ ವಿಲ್ ಬಿ ಗೋಯಿಂಗ್ ಟು ಈಸಿ ಅನ್ನೋದಕ್ಕಿಂತ ಮ್ಯಾನೇಜಬಲ್ ಆಗಿರುತ್ತೆ ಅನ್ನೋದು ನನ್ನ ಥಾಟ್ ಆ್ಯಂಡ್ ಪ್ಲ್ಯಾನ್. ಆ ಒಂದು ವಿಚಾರವಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ಶೀಟ್ಸ್ ಸಹ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಹ್ಯಾಂಡ್ ರಿಟನ್ ವರ್ಕ್ಶೀಟ್ಸು. ಆ್ಯಂಡ್ ಕೆಲವು ಸಿಸ್ಟಮಲ್ಲೂ ಸಹ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಪ್ರಿಂಟೌಟ್ ತೆಗೆದಿಟ್ಕೊಂಡು ಅದನ್ನು ಒಂದು ಏನಂತ ಹೇಳ್ತಾರೆ, ಅದಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಬರುತ್ತಲ್ಲ, ಸೊ ಅದಕ್ಕೆ ಹಾಕೊಂಡ್ಬಿಟ್ರೆ ಐ ಥಿಂಕ್ ಇಫ್ ಶಿ ಡ್ರಾಸ್ ಆಲ್ಸೋ ಅದನ್ನು ಆರಾಮಾಗಿ ಎರೇಸ್ ಮಾಡ್ಬೋದು ಅಂತ.
ಇಷ್ಟು ಪ್ಲಾನ್ ಇರೋದು. ನಿಮಗೂ ಈ ಪ್ಲಾನ್ಸ್ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಜನ ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ ದಟ್ ಹೋಮ್ ಸ್ಕೂಲಿಂಗ್ ಹೇಗೆ ಮಾಡೋದು. ಕಾರಣ ಒಂದು, ಆಲ್ರೆಡಿ ನಾನು ಹೋಮ್ ಸ್ಕೂಲಿಂಗ್ನ ಶುರು ಮಾಡಿಬಿಟ್ಟಿದ್ದೆ ತುಂಬ ಐ ಥಿಂಕ್ 1.5 years ಇಂದ ಅಲ್ಲ, ಅದಕ್ಕಿಂತ ಮುಂಚೆನೇ ಅದಿತಿಗೆ ಹೋಮ್ ಸ್ಕೂಲಿಂಗ್ ಶುರು ಮಾಡಿದ್ದೆ. ನಿಮಗೆ ಅದಿತಿಗೆ ನಾನು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಎಲ್ಲ ಅಪ್ಲೈ ಮಾಡಿಸಿದಾಗ್ಲೇ ತುಂಬ ಒಂದು ಲರ್ನಿಂಗ್ ಆಸ್ಪೆಕ್ಟಲ್ಲಿ ಶುರುವಾಗಿತ್ತು. ಸೊ ಅದಕ್ಕೋಸ್ಕರ ಅದನ್ನೇ ಕಂಟಿನ್ಯೂ ಮಾಡಿದೆ. ಈಗ ಆಲ್ರೆಡಿ ಶಿ ಇಸ್ ಇನ್ ಹೋಮ್ ಸ್ಕೂಲಿಂಗ್, ಸೊ ಈಗ ಸ್ಕೂಲ್ಗೆ ಹಾಕಿದ್ರೆ ಬೇಡ ಅಂತ ಅನ್ಸುತ್ತೆ. ಆ್ಯಂಡ್ ಆಲ್ಸೋ ದ ರೀಸನ್, ಒನ್ ಮೋರ್ ರೀಸನ್ ಇಸ್ ಸೆಕೆಂಡ್ ಬೇಬಿ. ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡು ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಪೇರೆಂಟ್ಸ್ ಕಂಫರ್ಟ್ ಅಲ್ವಾ. ಸೊ ಆ ಒಂದು ವಿಚಾರವಾಗಿ ಸೊ ಇದಾಗಿತ್ತು ಅದಿತಿಗೆ ಸ್ಕೂಲ್ ಜಾಯಿನ್ ಮಾಡಿದ್ವಾ ಇಲ್ವಾ ಅಂತ. ರೈಟ್ ನಾವು ಡೆಫಿನೆಟ್ಲಿ ನೋ. ನನಗೆ ತುಂಬ ಏನಿಷ್ಟ ಅಂತಂದರೆ ಇದು ಒಂದು ಒಳ್ಳೆ, ಇದು ಜಸ್ಟ್ ಒಂದು ಸ್ಕೂಲ್ ಪ್ರೀ ಸ್ಕೂಲ್ ಅಷ್ಟೇ ಅಲ್ಲ, ಒಂದು ರೆವಲ್ಯೂಷನರಿನ ಕ್ರಿಯೇಟ್ ಮಾಡೋದು ಈ ಪ್ರೀ ಸ್ಕೂಲ್ನ ಒಂದು ಇಂಟೆನ್ಷನ್ ಆಗಿದೆ. ಮೋರ್ ಇಂಪಾರ್ಟೆಂಟ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಅಪ್ಪು ಸರ್ ಏನಿದ್ದಾರೆ ಅವರ ಒಂದು ಆಸೆ ಆಗಿತ್ತು ಎಜುಕೇಷನ್ ಸಿಸ್ಟಮಲ್ಲಿ ಒಂದು ರೆವಲ್ಯೂಷನ್ನ ತರಬೇಕು, ಒಂದು ಕ್ರಾಂತಿ ತರಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಜೂನಿಯರ್ ಟೋಸ್ಗೆ CEO ಆಗಿ ಶಿ ಇಸ್ ವರ್ಕಿಂಗ್ ಅಂತಂದರೆ ಶಿ ಇಸ್ ಸಪೋರ್ಟಿಂಗ್ ಆ್ಯಂಡ್ ದ ಟೀಮ್ ಇಸ್ ಅಮೇಝಿಂಗ್. ತುಂಬ ಜನನ ಮೀಟ್ ಮಾಡಿದೆ ಆ್ಯಂಡ್ ನಮಗೆ ಹತ್ರ ಆಗೋದು ಚಂದ್ರ ಲೇಔಟ್. ಆ ಒಂದು ಸ್ಫೂರ್ತಿ ಅವರು ಅಂದರೆ ಆಲ್ರೆಡಿ ಇನ್ವೈಟ್ ಬಂದಿದ್ದರಿಂದ ಶಿ ನೋಸ್ ದಟ್ ಐ ಆಮ್ ಎನ್ ಇನ್ಫ್ಲೂಯೆನ್ಸರ್ ಅಂತ. ಶಿ ಸ್ಪೋಕ್ ವೆರಿ ನೈಸ್ಲಿ ಆ್ಯಂಡ್ ಏನು ಹೇಳಿದ್ರು ಅಂತಂದರೆ ಪ್ಲೀಸ್ ಕೀಪ್ ಇನ್ ಟಚ್ ವಿತ್ ಅವರ ಒಂದು HR ಟೀಮ್ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಆ್ಯಂಡ್ ಆಲ್ಸೋ ಈಗ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟು ತುಂಬ ಕಡಿಮೆ ಫೀಲ್ಡಲ್ಲಿರೋದು. ಯಾಕಂತಂದರೆ ಈ ಫೀಲ್ಡಲ್ಲಿ ಏನು ಒಂದು ರೆವಲ್ಯೂಷನರಿ ತರಬೇಕು ಅಂತಂದರೆ ಸ್ಪೆಷಲಿಸ್ಟ್ಗಳು ಬೇಕಾಗುತ್ತೆ, ಪ್ರೊಫೆಷ್ನಲ್ಸ್ ಬೇಕಾಗುತ್ತೆ. ಸೊ ಚಂದ್ರ ಲೇಔಟ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ, ಸೊ ಅವರ ಒಂದು ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ಬೋದು. ಸೊ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಹ ಕೊಟ್ಟಿದ್ದಾರೆ. ಸೊ ವೆನ್ ಎವರ್ ನಾವು ಮೀಟ್ ಮಾಡ್ಬೋದು, ವಿ ಕ್ಯಾನ್ ಡೆಫಿನೆಟ್ಲಿ ಬ್ರಿಂಗ್ ಚೇಂಜಸ್, ನಿಮ್ಮ ಇನ್ಪುಟ್ ಸಹ ಕೊಡಿ ಅಂತ ಹೇಳಿದ್ರು. ಸೊ ದಟ್ ವಾಸ್ ರಿಯಲಿ ನನಗೇನು ಇಷ್ಟ ಆಯಿತು ಅಂತಂದರೆ ಆ ಒಂದು ಅಕ್ಸೆಪ್ಟೆನ್ಸ್ ಇದೆಯಲ್ಲ. ಸೊ ಓಕೆ, ಲರ್ನ್ ಫ್ರಮ್ ಎವ್ರಿಬಡಿ ಅನ್ನೋ ಕಾನ್ಸೆಪ್ಟ್ ಅವರು ಫಾಲೋ ಮಾಡ್ತಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಸ್ಫೂರ್ತಿ ವಿಶ್ವಾಸ್ ಇಸ್ ಸೋ ಚಾರ್ಮಿಂಗ್. ನಾನು ಅದೇ ಹೇಳಿದೆ, ಯು ಆರ್ ಇನ್ಸ್ಪಿರೇಷನ್ ಟು ಮೆನಿ ಗರ್ಲ್ಸ್ ಅಂತಲೇ ಹೇಳ್ಬೋದು ಅಂತ. ಶಿ ವಾಸ್ ಆಲ್ಸೋ ಟೆಲಿಂಗ್ ಏನಿಲ್ಲ, ನಾನು ಹೇಳಿದೆ ನನಗೆ ಜಸ್ಟ್ 116K ಫಾಲೋವರ್ಸ್ ಇದ್ದಾರೆ, ನಿಮ್ಮಷ್ಟು ಫಾಲೋವರ್ಸ್ ಇಲ್ಲ ಅಂತಂದ್ರೆ ಏನಿಲ್ಲ, ನಾನು ಸೆಲೆಬ್ರಿಟಿ ಆಗಿದ್ದಕ್ಕೆ ಅಷ್ಟೇ ಜನ ನನ್ನನ್ನು ಫಾಲೋ ಮಾಡ್ತಿದ್ದಿದ್ದು, ಹಾಗೇನಿಲ್ಲ ಅಂತ. ಶಿ ವಾಸ್ ವೆರಿ ಜೋವಿಯಲ್ ಆ್ಯಂಡ್ ವೆರಿ ಚಾರ್ಮ್. ತುಂಬ ಚೆನ್ನಾಗಿ ಮಾತಾಡಿದ್ರು ಇದ್ರ ಬಗ್ಗೆ, ಜೂನಿಯರ್ ಟೋಸ್ ಬಗ್ಗೆ. ನನಗೆ ಪ್ಲಾನ್ ಇದೆ ದಟ್ ಅದಿತಿನ ನೆಕ್ಸ್ಟ್ ಜಾಯಿನ್ ಮಾಡಿದ್ರೆ ಜೂನಿಯರ್ ಟೋಸಿಗೆ ಜಾಯಿನ್ ಮಾಡೋಣ ಅಂತ, ನೋಡೋಣ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಸಿ ಲೊಕೇಶನ್, ಅದೆಲ್ಲನೂ ನೋಡಬೇಕು. ಚಂದ್ರ ಲೇಔಟ್ ಆಬ್ವಿಯಸ್ಲಿ ಹತ್ರ ಆಗುತ್ತೆ, ಒಂದು ಕಡೆಯಿಂದ ದೂರ, ಒಂದು ಕಡೆ ಹತ್ರ ಅಂತಲೂ ಹೇಳ್ಬೋದು. ಸೊ ನೋಡೋಣ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನೂ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಿತಿ ಟಾಯ್ಸ್ ರಿಲೇಟೆಡ್ ಎಲ್ಲನೂ, ಅದಿತಿ ಹತ್ರ ಏನೇನು ಟಾಯ್ಸ್ ಇದೆ, ಯಾವ ಟಾಯ್ಸ್ನ ಯಾವ ರೀತಿ ನಾನು ಯೂಸ್ ಮಾಡ್ತಿದ್ದೀನಿ, ಏನು ಮೈಲ್ ಸ್ಟೋನ್ನ ರೀಚ್ ಮಾಡಿಸ್ಕೊಳ್ಳೋದಕ್ಕೆ ಟಾಯ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಂದರೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ವೀಡಿಯೋ ನಿಮಗೆ ಆನ್ ಟೈಮ್ ನೋಡಬಹುದು. ಆ್ಯಂಡ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ, ನನ್ನ ಡೆಲಿವರಿ ವ್ಲಾಗ್ಸು, ಬಾಣಂತನ ವ್ಲಾಗ್ಸ್ ಎಲ್ಲ ನೀವು ಅದರಲ್ಲಿ ನೋಡ್ಬೋದು. ರೆಸಿಪೀಸು ಏನೇನು ಫಾಲೋ ಮಾಡ್ತೀನಿ, ಸೆಕೆಂಡ್ ಬೇಬಿ ರಿಲೇಟೆಡು, ನ್ಯೂ ಬಾರ್ನ್ ರಿಲೇಟೆಡ್ ಎಲ್ಲನೂ ನೀವು ಈ ಚಾನಲಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.